ಅದೇ ಗಾಡಿನೇ ಬೇಕೇನಪ್ಪ ನೋಡಿ ಇಲ್ಲಿ ಹೆಂಗಿದೆ ಅಂತ ಗೊತ್ತಿದ್ರು ಸಾಕು, ಏನಿಲ್ಲ ಒಂದು ನುಗ್ಗಿಬಿಡೋದಷ್ಟೇ ಕೆಲಸ. ಈ ಕಡೆಯಿಂದ ಬರೋ ಗಾಡಿಗಳು ಇದು ಗೋಕರ್ಣದಿಂದ ಬರುತ್ತೆ. ಹೊರಟಿದ್ದೀನಿ ನಾನು ನಮ್ಮ ಬೇಟೆಗೌಡ್ರು ಇಲ್ಲಿ ಅಣ್ಣ ಬಿಡಿ ಬಿಡಿ 3 ಜನನು ಅಂಕೋಲದಿಂದ ಹುಡಿಕೊಂಡು ನಮ್ಮನ್ನ ಎಲ್ಲ ಹಿಂದೆ ಅವರೆಲ್ಲ ಬಂದ್ಬಿಟ್ಟು ಆಪೋಸಿಟ್ ಹೋಗಿ ನೋಡಂಗೆ ಹೋಯ್ತಾರಲ್ಲ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ನಿನ್ನೆ ಮಂಗಳೂರು ಬೆಳಗ್ಗೆ ಬಂದು ರೀಚ್ ಆದ್ವಿ. ಖಾಲಿ ಆಗ್ಬೇಕಾದ್ರೆ ರಾತ್ರಿ 8:30 ಆಗಿತ್ತು. ಖಾಲಿ ಮಾಡ್ಕೊಂಡು ಬಂದು ನಮ್ಮ ಲೋಕ್ಯಾಣನ್ ಗಾಡಿ ಇನ್ನು ಗೇಟ್ ಪಾಸ್ ಆಗಿಲ್ಲ ಅನಿಸುತ್ತೆ. 8:30 9 ಗಂಟೆ ಖಾಲಿ ಆಯಿತು. ಬಂದು ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ನಲ್ಲ, ಬರೀ ಮಲಗೋದೇ ಮಾಡಿಬಿಟ್ಟೆ. ನಿನ್ನೆ ರಾತ್ರಿ ಅಡುಗೆನೂ ಮಾಡಲಿಲ್ಲ, ಹೋಟ್ಲಲ್ಲಿ ತಿನ್ಕೊ ಬಂದ್ಬಿಟ್ಟು ಸುಸ್ತಾಗಿ ಮಲಿಕೊಂಬಿಟ್ಟಿದ್ದೆ. ಈಗ ಬೆಳಗ್ಗೆನೇ ಎದ್ದು ಲೋಡ್ ಕಡೆ ಹೋಗ್ತಾಯಿದ್ದೀನಿ ಗಾಡಿ ಕೊಡೋಕ್ಕೆ. ಗೇಟ್ ಪಾಸ್ ಎಲ್ಲ ಆಗೈತಂತೆ. ತೊಗೊಂಡೆ ಗಾಡಿ ಲೋಡ್ ಕೊಟ್ಟು ಲೋಡ್ ಮಾಡಿಸ್ಬೇಕು. ಯಾವ ದೊಡ್ಡ ಕಂಪ್ನಿಗಳು ಶುರು ಮಾಡಿಬಿಟ್ರಪ್ಪ ಈಗ. ರೈಲ್ವೆಗೂ ಗೂಡ್ಸ್ ಸೆಟ್ಗೂ ದಾರಿ ಮಾಡ್ತಾವ್ರೆ. ಮುಂಚೆ ಇಲ್ಲಿ ಪಾರ್ಕಿಂಗಲ್ಲಿ ಹಾಕ್ತಾಯಿದ್ವಿ, ಇವಾಗ ಪಾರ್ಕಿಂಗಲ್ಲಿ ಹಾಕಿದರೆ 300 ರೂಪಾಯಿ ಚಾರ್ಜಸ್ ಮಾಡ್ತಾಯಿದ್ದಾರೆ. 250 300 ರೂಪಾಯಿನ ಚಾರ್ಜಸ್ ಮಾಡ್ತಿದ್ದಾರೆ. ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಒಟ್ಟಿನಲ್ಲಿ 200 ರೂಪಾಯಿ ಮೇಲೆ ಇದೆ. ಹಂಗಾಗಿ ತಗೊಂಡೋಗಲ್ಲ ಹಾಕ್ಬಿಡೋದು, ಸುಮ್ಮನೆ ವೇಸ್ಟ್ 300 ರೂಪಾಯಿ ಅಂದ್ಬಿಟ್ಟು ಎಲ್ಲ ಇಲ್ಲಿ ಹಾಕೊಂತವ್ರೆ. ಇಲ್ಲಿ ಹಾಕಿದ್ರೆ ಏನು ಸಮಸ್ಯೆ ಇಲ್ಲ, ಅಂದರೆ ಒಂದೊಂದ್ಸಲ ಇಲ್ಲಿ ಬಂದು ಕೇಸ್ ಹಾಕ್ತಾನೆ. ಇದು ನೋಡಿ, ಆ ಪಾರ್ಕಿಂಗ್ ಒಳಗೆ ಹಾಕ್ಬೇಕು ಗಾಡಿಗಳನ್ನೆಲ್ಲ. ಅದಕ್ಕೆ ಏನು ಹಾಕ್ಬಿಡ್ತೀವಿ ನಾವು, ನಮ್ಮ ದುರ್ಗಾ ಆಫೀಸ್ದಾಗ ಹಾಕ್ಕೊಂಬಿಟ್ಟು ಮಲಿಕೊಂಬಿಡ್ತೀವಿ, ಟೆನ್ಷನ್ ಇರಲ್ಲ. ಇವಾಗ ತಗೊಂಡೆ ಗಾಡಿ ಲೋಡಿಗೆ ಕೊಟ್ಟು ಟೈಮ್ ಪಾಸ್ ಮಾಡ್ಬೇಕು ಈಗ ಗಾಡಿ ಬರೋವರೆಗೂ. ಲೋಡ್ ಈ ಸಲ ಹೋದ ಸಲ ಲೋಡ್ಗಳಿಗೆ ಕೊಪ್ಪಳ ಇಲ್ಲ ಅಂತೇಳಿ ಹೊಸಪೇಟೆ ಬಳ್ಳಾರಿ ತುಂಬಿದ್ದೆ. ಈ ಸಲ ಕೊಪ್ಪಳಗೆ ಹೊಸಪೇಟೆ ಬಂದಿದೆ, ಹೊಸಪೇಟೆ HRG ಹೊಸಹಳ್ಳಿಗೆ ಹೋಗೋಣ. ಆಮೇಲೆ ಈ ಸಲ ಒಬ್ಬರ ಜೊತೆ ಆಗ್ತಾರೆ ನಮ್ಮ ಜೊತೆ. ಈಗ ಇಲ್ಲಿಂದ ಒಬ್ಬರ ಜೊತೆ ಆಗ್ತಾರೆ ಹೊಸಪೇಟೆಗೆ. ಯಾರು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ನಮ್ಮ ಬೇಟೆಗೌಡರು ಅವರೇ ಅಲ್ಲಿ ಆಲ್ರೆಡಿ ಅವ್ರ ಗಾಡಿ ಒಳಗೆ ಹೋಗೈತೆ. ಈಗ ಒಂದು 5 ನಿಮಿಷ ಆಯ್ತು ಅವ್ರ ಗಾಡಿ ಒಳಗೆ ಹೋಗಿ. ಇವಾಗ ನಮ್ಮ ಗಾಡಿ ಒಳಗೆ ಹೋಗ್ತೈತೆ. ಈಗ ಸಿಗ್ತಾರೆ ಬೇಟೆಗೌಡರು. ಅವ್ರ ಜೊತೆ ಸೇರ್ಕೊಂಡು ಇವಾಗ ನಾಷ್ಟ ಮಾಡ್ಕೊಂಡು ಮಧ್ಯಾಹ್ನ, ಇವತ್ತು ಭಾನುವಾರ ಬೇರೆ, ಅವ್ರ ಗಾಡಿಯಲ್ಲಿ ಒಳ್ಳೆ ಅಡುಗೆ ಮಾಡಿಸೋಣ. ಚಿಕನ್ನು ತಪ್ಪಿರೋ ಮಟನ್ ಯಾವ್ದಾರು ಒಂದು ಒಳ್ಳೆ ಅಡುಗೆ ಮಾಡಿಸಿ ತಿನ್ಕೊಂಡು ಹೋಗೋಣ. ಸದ್ಯಕ್ಕೆ ಇವಾಗ ನಾನು ಹಾರ್ಬರ್ ಗೇಟ್ ಹತ್ರ ಬಂದೆ. ನಮ್ಮ ಡ್ರೈವರ್ ಇಲ್ಲೇ ಎಲ್ಲ ಇರ್ತಾನೆ. ಒಂದು U-ಟರ್ನ್ ಮಾಡ್ಕೊ ಬಂದ್ಬಿಟ್ಟು ಗಾಡಿ ಕೊಟ್ಟರೆ ಮ್ಯಾಟ್ರ್ ಮುಗೀತು. ಯಾರಪ್ಪ ನಮ್ಮ ಡ್ರೈವರು, ಯಾರು ಇವತ್ತು ರೆಗ್ಯುಲರ್ ಡ್ರೈವರ್ ಇಲ್ಲ ಇವತ್ತು, ಯಾರು ಅವರೇ ಗೊತ್ತಿಲ್ಲ. ನೋಡೋಣ ಯಾರಿದ್ರೆ ಏನಂತೆ. ಇಲ್ಲೇ ಅವನೇ, ಅಲ್ಲೇ ಅವನೇ ರೆಗ್ಯುಲರ್ ಡ್ರೈವರನ್ನೇ. ಯಾವ ಗಾಡಿಗೆ? ಹಾಂ, ಈಗ ಒಂದು U-ಟರ್ನ್ ಹೊಡೆದು ಗಾಡಿ ಕೊಟ್ಬಿಡೋಣ, ಆಮೇಲೆ ವಿಡಿಯೋ ಮಾಡೋಣ. ಗಾಡಿ ಕೊಟ್ವಿ, ತಗೊಂಡು ಹೊಂಟ್ರು ಡ್ರೈವರು. ಈಗ ನಮ್ಮ ಬೇಟೆಗೌಡ್ರು ಹುಡುಕ್ಬೇಕು ಎಲ್ಲವ್ರೆ ಅಂತ. ಹಿಂಗೆ ಹಾಫ್ ಡೋರ್ ಮಾಡಿ ಕೊಡಬೇಕು. ಅವ್ರು ಒಳಗೋಗಿ ಹಾಫ್ ಡೋರ್ ಹಾಕ್ಕೊಂಡು ಬರ್ತಾರೆ. ಗೌಡ್ರು ಅಲ್ಲವ್ರೆ ಹೋಟ್ಲ್ ಹತ್ರ, ಅಲ್ಲಿ ಹೋಗೋಣ ಸದ್ಯಕ್ಕೆ. ನಮ್ಮ ಗಾಡಿ ಕಾಣ್ತೈತ? ಗಾಡಿ ಅಡ್ಡನೇ ಅಡ್ಡ ಬರ್ತವೆ ನೋಡಿ. ಇವಾಗ ಕಾಣ್ತದೆ ನಮ್ಮ ಗಾಡಿ. ಓಕೆ, ಒಳಗೆ ಹೋಗಿ ಬರಲಿ ಗಾಡಿ.
ನಾವು ಅಷ್ಟೊತ್ತಿಗೆ ನಮ್ಮ ಬೆಟ್ಟಗೌಡ್ರು ಮೀಟ್ ಆಗೋಣ. ಫೋನೇ ಮಾಡಿಬಿಟ್ರು ಗೌಡ್ರು. 2 hours later. ಗಾಡಿ ಲೋಡ್ ಆಗೇ ಬಂದ್ಬಿಡ್ತು. ಲೋಡ್ ಮಾಡ್ಕೊಂಬರಕ್ಕೆ ಹೋಗಿದ್ದೆ ಒಂದು, ಆಗಿದ್ದೆ ಒಂದು, ವಿಚಿತ್ರ ಬಂದ್ಬಿಟ್ಟಾರೆ. ಈಗ ನಾವು ಏನನ್ನ ಪ್ಲ್ಯಾನ್ ಹಾಕಿದ್ದೆ ಏನನ್ನ ಆಗೋಗ್ಬಿಡ್ತು. ಹಾಂ, ನಿನ್ನೆ ಕೇಳಿದ್ದಕ್ಕೆ ಕೊಪ್ಪಳ ಲೋಡ್ ಇಲ್ಲ ಅಂದರು. ಸರಿ ಆಯಿತು, ಹೊಸಪೇಟೆ ಹಾಕೋ ಅಂದೆ. ಬೆಳಗ್ಗೆ ಹೊಸಪೇಟೆಗಂತ ಒಳಗೋಗಿ ಲೋಡೇ ಚೇಂಜ್ ಆಗಿ ಕೊಪ್ಪಳ ಲೋಡ್ ಆಗೈತಿ ಇವಾಗ. ನಾನು ನಮ್ಮ ಬೆಟ್ಟಗೌಡ್ರು ಬೇರೆ ಇದ್ದರು, ಚಿಕನ್ ಮಾಡ್ಕೊಂಡು ತಿನ್ಕೊಂಡು ಜೊತೆಲಿ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೆ. ಈಗೆಲ್ಲ ಎಡವಟ್ಟಾಗೋಯ್ತು ಇವಾಗ. ರೂಟ್ ಚೇಂಜ್ ಇವಾಗ. ಸಕಲೇಶ್ಪುರ ಮೇಲೆ ಹೋದರೆ ಈಗ ಅವರು ಸಕಲೇಶ್ಪುರ ಮೇಲೆ ಹೋಗ್ತಾರೆ, ನಾನು ಹಿಂಗೆ ಯಲ್ಲಾಪುರ ಮೇಲೆ ಹೋಗ್ಬೇಕು ಇವಾಗ. ಏನು ಮಾಡೋಕ್ಕಾಗಲ್ಲ, ಅವ್ರ ಜೊತೆ ಆಗಲ್ಲ. ನೋಡಲ್ಲಿ ಹೋಯ್ತಾರೆ ಬೆಟ್ಟಗೌಡ್ರು. ಹೆಂಗೂ 2 ಗಾಡಿ ಜೊತೆಲಿ ಹೋಗ್ತೀವಿ. ಇವತ್ತು ಭಾನುವಾರ ಬೇರೆ, ಚಿಕನ್ ಇಲ್ಲ ಮಟನ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದು ಎಲ್ಲ ಆಗುತ್ತೆ. ನನಗೆ ಏನು ಹೇಳಲಿಲ್ಲ ಅವರು. ಇವಾಗ ಗಾಡಿ ಬಂದಮೇಲೆ ಹೇಳ್ತಾರೆ, ಗಾಡಿ ಬಂದಮೇಲೆ ಹೇಳ್ತಾವ್ರೆ ಈ ಥರ ಆಗೋಯ್ತು. ಬೆಟ್ಟಗೌಡ್ರು ಗೌಡ್ರು ಗಾಡಿ. ಎಲ್ಲರ ನಿಲ್ಲಿಸ್ಬಿಟ್ಟು ಕರ್ಟನ್ ಬೇರೆ ಎತ್ತೇ ಇಲ್ಲ. ನಾನು ಎತ್ತು ಕಳಿಸಿದ್ದೆ, ಇಳಿಸ್ಬಿಟ್ಟವ್ರೆ. ಧೂಳು ಒಳಗೆ ಬರುತ್ತೆ ಅಂತೇಳಿ ಡ್ರೈವರು. ಬೇವು ಹೋಗ್ತಾ ಇದೀವಿ ನೋಡಿ ಅಲ್ಲಿ ಎಷ್ಟು ಬೇವು ತಗೊಬಿಟ್ಟಿದೆ. ಈ ಥರ ವನವಾಸ ಸೆಕೆಗೆ ಹೆಂಗೋ ಗಾಡಿ ಲೋಡ್ ಅಂತ ಆಯ್ತಲ್ಲ ಬಿಡು, ಎಲ್ಗಾರ ಏನಂತೆ ಲೋಡ್ ಆಯ್ತಲ್ಲ ಸಾಕಷ್ಟೇ. ಈಗ ಆರಾಮಾಗಿ ಇಲ್ಲೆಲ್ಲರೂ ಸೈಡ್ಗೆ ಹಾಕ್ಬಿಟ್ಟು ಇಲ್ಲೇ ಸೈಡ್ಗೆ ಹಾಕ್ಬಿಡೋಣ. ನೋಡಿ ಸಮಿ, ನಮ್ಮ ಗಾಡಿಗಳು. ಅದು ನಮ್ಮ ಗಾಡಿ, ಇದು ನಮ್ಮ ಬೆಟ್ಟಗೌಡ್ರ ಗಾಡಿ. 2 ಗಾಡಿ ಜೊತೆಲಿ ನಿಲ್ಲಿಸಿದ್ದೀವಿ. ಈ ಗಾಡಿ ಹೈಟೇ ಬಂದಿಲ್ಲ, ನಮ್ದು ಹೈಟ್ ಬಂದಿದೆ ನೋಡಿ. ನೋಡ್ರ, ಈ ಗಾಡಿ ಹೈಟೇ ಬಂದಿಲ್ಲ. 2 ಗಾಡಿ ಲೋಡಾಗಿ ಬಂದವೆ. ಸದ್ಯಕ್ಕೆ ನೀರು ಹಿಡ್ಕೊಂತವ್ರೆ. ಇಲ್ಲೇ ಬಿಲ್ ಸಿಗುತ್ತೆ ಟ್ರಾನ್ಸ್ಪೋರ್ಟು. ಬಿಲ್ ಇಸ್ಕೊಂಡು 2 ಗಾಡಿ ಜೊತೆಲಿ ಬರೋಂಗೆ ಒಂದು ಫೋಟೋ. ಫೋಟೋ ಒಂದು ಇಟ್ಕೊಂಡಿದ್ದಾಯಿತು. ನಮ್ಮ ಬೆಟ್ಟಗೌಡ್ರು ಎಲ್ಲಿ ಅಂತ ಕೇಳ್ತಿದ್ರಲ್ಲ, ನೋಡ್ರಿ ನಮ್ಮ ಬೆಟ್ಟಗೌಡ್ರ ಗಾಡಿ. ಏನೋ ಪ್ಲ್ಯಾನ್ ಮಾಡ್ಕೊಬಂದಿದ್ದೀವಿ. ಇವತ್ತು ಭಾನುವಾರ ಚಿಕನ್ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಅಂತ. ಎಲ್ಲ ಉಲ್ಟಾ ಆಗೋಗ್ಬಿಡ್ತು ಇವತ್ತು. ಏನು ಮಾಡೋಕ್ಕಾಗಲ್ಲ. ನಮ್ಮ ಬೆಟ್ಟಗೌಡ್ರಲ್ಲಿ ನೀರು ಹಿಡಿತವ್ರೆ. ಇದಕ್ಕೆಲ್ಲ ಗಾಡಿ ಲೋಡಾಗಿ ಬಂದವೆ. ಬಿಲ್ ಬರ್ತಿದ್ದಂಗೆ ಈಸ್ಕೊಂಡು ಹೋಯ್ತಾ ಇರೋದೇನೆ. ಎಲ್ಲ ಬಂತು, ಹೊರಟಿದ್ದೀನಿ ನಾನು. ನಮ್ಮ ಬೆಟ್ಟಗೌಡ್ರಲ್ಲಿ ಅಣ್ಣ ಗೌಡ್ರನ್ನ ಬಿಟ್ಟು ಈಗ ನಾವು ಹೋಯ್ತಾ ಇರೋದೇನೆ. ಈಗ ನಾವು ಸೀದಾ ಹೋಗೋಣ. ಅಡ್ನ ಡೀಸೆಲ್ ಹಾಕ್ಸ್ಬೇಕು. ಡೀಸೆಲ್ ಹಾಕ್ಸ್ಕೊಂಡು ಹೋಗೋದೇನೆ. ಫ್ಲಾಗ್ ಒಂದು ಸ್ವಲ್ಪ ಕೆಳಗೆ ಮಾಡಿದೆ. ಈ ಕಡೆ 2 ಕಟ್ಟಿದೆ, ಈ ಕಡೆ ಆ ಕಡೆ ಈ ಕಡೆ ಎಲ್ಲ. ಇದು ನಮ್ಮ ಲೋಕಿ ಗಾಡಿ. ಎಲ್ಲ ಗಾಡಿಗಳು ಲೋಡ್ ಆಗದೆ ನಿಂತವೆ. ಕೆಲವು ಗಾಡಿಗಳು ಬೇಜಾನ್ ಗಾಡಿ ಲೋಡ್ ಆಗವೆ. ನಮ್ಮವು ಲೋಡ್ ಆಯಿತು. ಈಗ ನಾವು ಸೀದಾ ಬಿಲ್ ಇಸ್ಕೊಂಡು ಹೋಗೋಣ. ಇಲ್ಲಿ ನಮ್ಮ ಗಣೇಶಣ್ಣನ ಗಾಡಿ ಐತೆ. NKM ಇದು ನಮ್ಮ ಗಣೇಶಣ್ಣದು. ಅಲ್ಲಲ್ಲ, ಬೆಂಜು ಲೈಲ್ಯಾಂಡ್ ಗಾಡಿಗೆ ಬೆಂಜ್ ಬಾಡಿ ಕ್ಯಾಬಿನ್ ಕಟ್ಟಿದಲ್ಲ, ಆ ಗಾಡಿ ಇದು ನೋಡಿದ್ದು. ಇದು ಬೆಂಜ್ ಗಾಡಿಗೆ ಲೈಲ್ಯಾಂಡ್ ಬಾಡಿ ಕ್ಯಾಬಿನ್ ಕಟ್ಟಿರೋ ಗಾಡಿ ಇದು. ಇವರು ನಮ್ಮ ಸಬ್ಸ್ಕ್ರೈಬರು BSR. ಬರೋಣ, ಬರ್ತೀನಿ. ಹೇಳ್ಬಿಡು ಹೆಂಗೆ ಯೂಟ್ಯೂಬ್ ಹೇಗೆ ಬರೋಣ. ಎಲ್ಲಿಗೆ ಹೇಳು, ಎಲ್ಲಿಗೆ? ಯಾವ ಕಡೆ ರೂಟ್ ಹೋಗ್ತೀರ? ಹಾಂ, ಹಿಂಗೆ ಈ ರೂಟ್ ಹೋಗೋದಾ? ನಾನು ಈ ರೂಟ್ ಹೋಗ್ತೀನಿ. ILC ಮಾಡವ್ರೆ. ಆಯ್ತು, ಇದೊಂದು BSR. ಅವು 2 ಗಾಡಿಗೆ ಓನರ್ ಅವರೇ. 2 ಗಾಡಿಗೂ ಓನರ್ ಅವರೇ. ಇದು ನಮ್ಮ ಸ್ನೇಹಿತರದ್ದು ಗಾಡಿ. ಇದು ಎಲ್ಲ ಪರಿಸರ ಗಾಡಿಗಳು ಇರೋದು ಇವತ್ತು ನೋಡಿ. ಈ ಗಾಡಿ ಇದು ಕೇರಳ ಗಾಡಿ. ಇದು ಓನರ್ ಕೇರಳದವರದು.
ಮೈನ್ ರೋಡ್ಗೆ ಎತ್ಕೊಂಡ್ವಿ, ಬಂಕಲ್ಲಿ ಡೀಸೆಲ್ ಹಾಕೊಂಡು ಬಿಲ್ಲಿಸ್ಕೊಂಡು ಹೋಯ್ತಾ ಇರೋದು ಇವತ್ತು RCB ಮ್ಯಾಚು. ಅಲ್ಲೆಲ್ಲ ಫುಲ್ ಮಾಡಿಸಿದ್ದಾಯ್ತು. ಡೀಸೆಲ್ ಎಷ್ಟು ಹಿಡಿತು ನೋಡಿ. ₹24,250 ರಾಯಚೂರಾಗ ಫುಲ್ ಮಾಡಿಸಿದ್ದು. ಇಲ್ಲಿ ಬಂದು ಖಾಲಿ ಮಾಡಿ ಫುಲ್ ಮಾಡಿಸ್ಬೇಕಾರೆ ನಮ್ಮ RCB ಮೈಲೇಜ್ ಚೆಕ್ ಮಾಡೋಣ. 2.9 ಇತ್ತು ಮೈಲೇಜು. $752 ಕಿಲೋಮೀಟ್ರು. 2.9 ಇತ್ತು ಬೆಳಗ್ಗೆ ನೋಡ್ಬೇಕಾರೆ. ಇವಾಗ ಎಷ್ಟೈತೆ? 2.8. ಅಣ್ಣ ಒಂದು ಪಾಯಿಂಟೇ ಡೌನ್ ಮಾಡ್ಕೊಬಂದ್ಬಿಡೋಣ. ಹೋಗಿ ಜೀರೋ ಮಾಡಿಬಿಡೋಣ. ಇದು ಟೋಟಲ್ ಫ್ಯಾಕ್ಟ್ರಿಯಿಂದ ಲೋಡಿಂಗ್ ಪಾಯಿಂಟಿಂದ ಅನ್ಲೋಡಿಂಗ್ ಪಾಯಿಂಟಿಗೆ 2.9. ಹೈದರಾಬಾದಿಂದ ಇಲ್ಲಿಗೆ 957 ಕಿಲೋಮೀಟ್ರ್. ಇದನ್ನು ಜೀರೋ ಮಾಡಿಬಿಡೋಣ. ಜೀರೋ. ಇವಾಗ ಕುಡಿಯೋಕ್ಕೆ ಒಂದೆರಡು ಬಾಟ್ಲ್ ನೀರು ಹಿಡ್ಕೊಂಡು ರೈಟ್ ಅನ್ನೋಣ. ಒಂದ್ಸಲ ಹಂಗೆ ಹೇಳ್ಬಿಡಿ. ಬಿಡಿ 3 ಜನನು ಅಂಕೋಲದಿಂದ ಹುಡಿಕೊಂಡು ನಮ್ಮನ್ನು ಬಂದಿದ್ದಾರೆ. ಬಾಯ್ ಬಾಯ್ ನೋಡಿ. ಎಲ್ಲ ರಿಟರ್ನ್ ಹೋಗ್ತಿದ್ದಾರೆ ನೋಡಿ. ಬಾಯ್ ಅಣ್ಣ. ದೇವಸ್ಥಾನಕ್ಕೆ ನಿಲ್ಲಿಸಿದ್ದೆ ನಾನು. ಅಂಕೋಲದಲ್ಲಿ ನೋಡಿದ್ರಂತ ನನ್ನ ಡೌಟಾಗಿ, ಇದು ಬಾಳೆಗುಳಿ ಕತ್ರಿಯಲ್ಲಿ ಡೌಟಾಗಿ ನಾನು ಹುಡಿಕೊಂಡು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಲಾಗರಲ್ವಾ ಅಂತೇಳಿ. ಅಬ್ಬಾ, ಗಣೇಶ್ ಬ್ರದರ್ ನೋಡ್ದ ನಿಮ್ಮೂರವರು ಎಲ್ಲಿವರೆಗೂ ಹುಡಿಕ ಬಂದ ನಮ್ಮನ್ನ. ಮಂಗಳೂರಿಂದ ಒಂದೇ ನಾನ್ ಸ್ಟಾಪ್. ಟೈಮ್ ನೋಡಿ 6 ಗಂಟೆ ಆಗೋಯ್ತು. ನಾನು 7 ಗಂಟೆಗೆಲ್ಲ ಅಂಕೋಲ ಹೋಗ್ಬೇಕಂತ ಹೊಡ್ಕೊಂಡ್ ಬರ್ತಾ ಇದ್ದೀನಿ. ಎಲ್ಲೆಲ್ಲೂ ನಿಲ್ಲಿಸ್ತೇನೆ, ಯಾಕಂದರೆ RCB ಮ್ಯಾಚ್ ನೋಡೋಕ್ಕಾಗಲ್ಲ ಅಂತ. ಇಲ್ಲಿ ಬಂದು ನಮ್ಮ ಸಬ್ಸ್ಕ್ರೈಬರ್ 3 ಜನ ಸಿಕ್ಕರು. ತುಂಬ ಖುಷಿ ಆಗೋಯ್ತು. ಬಂದು ಫೋಟೋ ಹೊಡ್ಕೊಂಡು ಮಾತಾಡ್ಸ್ಕೊಂಡು ಹೋದರು. ಅಲ್ಲೆಲ್ಲರೂ ಮುಂದೆ ಏನಾರು ಸಿಕ್ಕಿದ್ರೆ ಟೀ ಕುಡಿಯತ್ತವ, ಟೀಗೆ ಕೊಡ್ಕೊಬೋದಿತ್ತು. ಇಂಥ ದೇವಸ್ಥಾನ ಹತ್ರ ಸಿಕ್ಕಿರು, ಒಳ್ಳೇದಾಯಿತು. ಈಗ ಸದ್ಯಕ್ಕೆ ನಾವು ಹೋಗೋಣ. ಥ್ಯಾಂಕ್ಸ್ ಬ್ರದರ್, ತುಂಬ ತುಂಬ ಥ್ಯಾಂಕ್ಸ್ ನಮ್ಮನ್ನು ಹುಡಿಕೊಂಡು ಬಂದಿದ್ದಕ್ಕೆ. ಇಷ್ಟು ದೂರ ಹುಡಿಕೊಂಡು ಬಂದು ಮಾತಾಡ್ಸ್ಕೊಂಡು ಹೋದ್ರಲ್ಲ, ಅದಕ್ಕೆ ನಮಗೊಂದು ಏನು ಖುಷಿ ಆಯ್ತಂದ್ರೆ ಹಿಂಗೂ ಇರ್ತಾರ ಜನ ಅನ್ನೋದು ಒಂದು ಖುಷಿ ಆಗೋಯ್ತು ನಮಗೆ. ಹೆಚ್ಚು ಕಮ್ಮಿ 8 ಕಿಲೋಮೀಟ್ರ್ ಹುಡುಕೆ ಬಂದಿರೋ ನನ್ನ ನೋಡಿದ್ರಂತೆ. ಬಾಳೆಗುಳಿ ಕತ್ರಿಯಲ್ಲಿ ಅವರು ಗಾಡಿ ಪಾಸ್ ಆಗಿದ್ದು. ಇದೇ ಇರ್ಬೋದಾ ಇಲ್ವಾ ಅಂತೇಳಿ ಆ 2 ವೀಲರಲ್ಲಿ ಇಲ್ಲಿವರೆಗೂ ಬಂದಿದ್ದಾರೆ. 8 ಕಿಲೋಮೀಟ್ರ್ ಹೆಂಗಿರ್ಬೋದು ಜನ. ತುಂಬ ತುಂಬ ಖುಷಿ ಆಗೋಯ್ತು. ಅವ್ರು 3 ಜನದ ಫೋಟೋನ ಇಲ್ಲಿ ಹಾಕಿದೆ ನೋಡಿ. ಸೆಲ್ಫಿ ಹಿಡ್ಕೊಂಡಿದ್ದೆ, ಅವರು ಹಿಡ್ಕೊಂಡೋದ್ರು ಅವ್ರ ಫೋನಲ್ಲಿ. ಹಬ್ಬಾ, ಭಾಳ ಖುಷಿ ಆಯ್ತು ಇವತ್ತು ನನಗಂತೂ. ಅಯ್ಯೋ ಹೋಗೋಣ. ಇನ್ನು ನನಗೆ ಹೆಚ್ಚು ಕಮ್ಮಿ ಯಲ್ಲಾಪುರ ಹೋಗ್ಬಿಟ್ರೆ ನನಗೆ ಏನಿಲ್ಲ. ಈಗ 6 ಗಂಟೆ, ಇನ್ನೂ 1.5 ಅವರ್ ಟೈಮ್ ಐತೆ. 7:15 ಯಲ್ಲಾಪುರ ಹೋಗ್ಬಿಡ್ಬೇಕು. ಅಲ್ಲಿಂದ ನೆಟ್ವರ್ಕ್ ಸಿಗುತ್ತೆ, ಕ್ರಿಕೆಟ್ ನೋಡ್ಬೋದು. ಇಲ್ಲ ಅಂದರೆ ಟೈಮೆಲ್ಲ ವೇಸ್ಟ್ ಆಗ್ಬಿಡ್ತವೆ. ಈ ಕಡೆಲ್ಲ ನೆಟ್ವರ್ಕ್ಗಳು ಸಿಗಲ್ಲ, ಮ್ಯಾಚ್ಗಳು ನೋಡೋಕ್ಕಾಗಲ್ಲ, ಏನಿಲ್ಲ. ದೊಡ್ಡ ಸಮಸ್ಯೆ ಆಗ್ಬಿಡ್ತವೆ. ಹಂಗಾಗಿ ನಂದು 5G 6 ಗಂಟೆ ವಿಡಿಯೋ ಅಪ್ಲೋಡೇ ಮಾಡಿಲ್ಲ. ಅಷ್ಟೇ ಬ್ಯಾಡ್ ನಶೀಪ್ ಅಂದರೆ ನಮ್ಮದೇ ಅನಿಸುತ್ತೆ. ಏನೇನೋ ಪ್ಲಾನ್ ಇಕ್ಕೊಂಡು ಗಾಡಿ ನಿಲ್ಲಿಸ್ತೇನೆ. ನಾನು ಸ್ಟಾಪಾಗಿ ಹೊಡ್ಕೊಂಡು ಬಂದು ಮುರುಡೇಶ್ವರದಲ್ಲಿ ಬಂದು ಊಟ ಮಾಡಿ ₹400 ಒಂದು ಊಟಕ್ಕೆ ಕೊಟ್ಟು ಬೇಜಾರು ಮಾಡ್ಕೊಂಡು ಬಂದು ಎಲ್ಲೆಲ್ಲೂ ನಿಲ್ಲಿಸ್ತೆ ಹೊಡ್ಕೊಂಡು ಬಂದರೆ ಏನಾಗೈತೆ ಅಂದರೆ ನೋಡಿ ಇಲ್ಲಿ ಪರಿಸ್ಥಿತಿ ನೋಡಿದ್ರಾ. ಹೆಚ್ಚು ಕಮ್ಮಿ 20 ನಿಮಿಷ 10 ನಿಮಿಷ ಆಯಿತು. ನಮ್ಮ ಓನರ್ ಫೋನ್ ಮಾಡಿದ್ರು, ಅವ್ರ ಹತ್ರ ಮಾತಾಡ್ಕೊಂಡು ಹಂಗೆ ಕೂತಿದ್ದೆ. ಇಲ್ಲಾಂದರೆ ಸ್ಟಾರ್ಟಿಂಗಿಗೆ ವಿಡಿಯೋ ಮಾಡ್ತಿದ್ದೆ. ನೋಡಿದ ಕಿಲೋಮೀಟ್ರ್ ಗಟ್ಟಲೆ ಜಾಮ್ ಆಗೈತೆ. ಆಪೋಸಿಟ್ ಗಾಡಿ ಬರ್ತೈತೆ. ಇವಾಗ ಆಪೋಸಿಟ್ ಗಾಡಿ ಬರೋಕ್ಕೆ ಶುರುವಾಗೈತೆ. ಆದರೆ ಇಲ್ಲಿ ಫುಲ್ಲು ಜಾಮ್ ಆಗೈತೆ. ನಮ್ಮ ನಶೀಬ್ ಮಾಸ್ತಿ ಕಟ್ಟೆ ಬಿಟ್ಟು 1.5 ಕಿಲೋಮೀಟ್ರ್ ಬಂದೆ ಅಷ್ಟೇ. ಈ ಥರ ಆಗೈತೆ. ಈ ಕಾರಲ್ಲಿರೋರಂತೂ ಪೂರ್ತಿ ನನ್ನ ಗಾಡಿನೇ ನೋಡ್ತಾವ್ರೆ. ಅವಲಿಂದ ಕೈ ಬೇರೆ ಈ ಥರ ಎಲ್ಲ ಮಾಡಿ ತೋರಿಸ್ತವ್ರೆ. ಏನಕ್ಕಂದರೆ ಪೂರ್ತಿ RCB ಜರ್ಸಿ ಇದೈತಲ್ವ, ಎಲ್ಲ ನೋಡ್ರೆ RCB ಫ್ಲಾಗ್ ಐತಲ್ಲ, ಹಂಗಾಗಿ ಇದೇ ಮಾಡ್ತಾವ್ರೆ ಅವರು. K04 ಬೆಂಗಳೂರು ಕಾರ್ ಇದು
ನೋಡ್ಕೊಂತಿರೋದು K04. ಈಗ ಆಪೋಸಿಟ್ ಗಾಡಿಗಳು ಬರೋಕ್ಕೆ ಶುರುವಾಯಿತು. ಈ ಟೂ ವೀಲರ್ ಹೋಗಿ ಹೋಗಿ ಅಡ್ಡ ಎಲ್ಲ ತೊಂದರೆಗಳು ಕೊಡ್ತಾವ್ರೆ. ಇನ್ನು ನಮ್ದು ಎಷ್ಟೊತ್ತಿಗೆ ಕ್ಲಿಯರ್ ಆಗುತ್ತೆ ಅಂತ ಕೊಡಲಿಲ್ಲ. ಈಗ ಅಲ್ಲಿ 6:30 ಆಗೇ ಬಿಡ್ತು. ಅಯ್ಯೋ ಯಪ್ಪ, 6:30 ಆಗೇ ಬಿಡ್ತು. ಗಡಿಯಾರಕ್ಕೆ ಶೆಲ್ಲೆಲ್ಲ ಹಾಕಿದ್ದೀನಿ. ಇವಾಗ ಪಕ್ಕಾ ಟೈಮಿಂಗ್ಸು. ಈಗ ನೋಡೋಕೆ ಹೋದರೆ ಏನಾಗುತ್ತಾ ಮುಂದೆ ನೋಡೋಣ. ಈಗ ತಿರ್ಗಿ ಆಪೋಸಿಟ್ ಯಾರೋ ಬಂದರು ಅಂತ ಈ ಕಡೆಯಿಂದ ಜಾಮ್ ಆಯ್ತಲ್ಲಪ್ಪ. ಈಗ ನೋಡಿ, ಯಾರಾದರೂ ರಾಂಗಲ್ ರೂಟಲ್ಲಿ ಎಳ್ಕ ಬಂದುಬಿಡ್ತಾರೆ. ಅವಾಗ ಈ ಥರ ಜಾಮ್ಗಳು ಆಪೋಸಿಟು ಏನೋ ಒಟ್ಟಿನಲ್ಲಿ ಆಕ್ಸಿಡೆಂಟ್ ಆಗಿರಬೇಕು. ಏನು ಆಕ್ಸಿಡೆಂಟ್ ಆಗೈತೆ ಅಂತ ಮುಂದೆ ತೋರಿಸ್ತೀನಿ. ಹೊಲ್ಟಿದೆ ಇವಾಗ ಈ ಕಡೆಯಿಂದ ಅಲ್ಲೆಲ್ಲ ಓಡಿ ಬರ್ತಾ ನೋಡಿದ್ರೆ ಅವರೆಲ್ಲ ಓಡಿ ಬರ್ತಾ ಇದ್ದಾರೆ ಅಂದಮೇಲೆ ಈ ಕಡೆಯಿಂದ ಹೊಲ್ಟಿದೆ. ನಾವು ಶೆಲ್ಪ್ ಹೊಡ್ಕೊಂಬಿಡೋಣ. ಶೆಲ್ಪ್ ಹೊಡೆದು ರೆಡಿಯಾಗಿದ್ದುಬಿಡೋಣ. ಈ ಕಾರಣ GPS ಮೊಬೈಲಲ್ಲಿ ಮ್ಯಾಪ್ ನೋಡ್ತಾ ಕುಂತವ್ರೆ ದಾರಿಗೆ. ಹೊಡ್ತು ಅಲ್ಲಿರೋ ಕಂಟೈನರ್ ಹೊಡ್ತೈತೆ ನೋಡ್ರಿ. ಇವಾಗ ಈ ಗಾಡಿ ಹೊಡ್ತು. ಹೊಡ್ರಿ ಕಾರು. ರೈಟ್. ಬೇಗ ಬಿಡ್ರಪ್ಪು. ಅಲ್ಲಿ ತಿರ್ಗಾ ಮತ್ತೆ ಸ್ವಲ್ಪ ಮೂವ್ ಆಯ್ತು ಅಷ್ಟೇ, ಒಂದು ಹೆಜ್ಜೆ. ಅಷ್ಟೊಳಗಾಗಲೇ ಅಲ್ಲಿ ಕಾರ್ನವ್ರು ಬರೋದು ನೋಡೋದು. ಮೂವ್ ಆಗಂಗಿಲ್ಲ ನೋಡಲ್ಲೆಲ್ಲ ಬಂದು ಜಾಮ್ ಮಾಡಿಬಿಡ್ತಾರೆ. ಸಿದ್ಧಾರ್ಥ್ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. 6:30 ಆಯಿತು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಈ ಕಾರ್ನವ್ರಿಗಂತೂ ಬುದ್ಧಿನೇ ಇರಲ್ಲ ನೋಡಿ. ಹೆಂಗೆ ಮಾಡಿಬಿಟ್ರಲ್ಲ. ಎಲ್ಲ ಹಿಂದೆ ಅವರೆಲ್ಲ ಬಂದ್ಬಿಟ್ಟು ಆಪೋಸಿಟ್ ಹೋಗಿ ನೋಡಂಗೆ ಹೋಯ್ತಾರಲ್ಲ. ಆಪೋಸಿಟ್ ಗಾಡಿಗಳು ಬಂದರೆ ಎಲ್ಲಿಂದ ಹೋಗ್ತಾರೆ ಹೇಳು ದಾರಿ? ಎಲ್ಲ ಫುಲ್ ಜಾಮ್ ಮಾಡಿಬಿಡ್ತಾರೆ. ಹೆಂಗೆ ಬೇಕಾದ್ರೆ ಹಂಗೆ ಬಂದು ನೋಡಲಿ. ನೋಡು ಇವ್ರಿಗೆಲ್ಲ ಏನು ಹೇಳ್ತೀರಾ? ಇವೆಲ್ಲ ಏನು ಉತ್ತರ ಕೊಡ್ಬೇಕು ಹೇಳಿ? ಯಪ್ಪ ದೇವ್ರೆ, ಒಂದು ಸ್ವಲ್ಪ ತಾಳ್ಮೆ ಅನ್ನೋದೇ ಇರಲ್ಲ ಅವ್ರಿಗೆ. ಇದ್ರ ಲೈನಲ್ಲಿ ಎಲ್ಲ ಗಾಡಿ ಹೋಗ್ತಿರ್ತವೆ ನೋಡಿ. ಈಗ ಹಂಗೆ ಅಡ್ಡ ಎಲ್ಲ ಹೋಗಿ ನಿಂತ್ಕೊಳ್ಳೋದು. ಆಪೋಸಿಟ್ ಯಾವ್ದಾರು ಒಂದು ಗಾಡಿ ಬಂದು ಅವರು ಹೋಗಲ್ಲ, ಇವರು ಹೋಗಲ್ಲ, ಎಲ್ಲ ಜಾಮ್ ಮಾಡ್ಕೊಂಡು ಕೂತ್ಕೊಳ್ಳೋದು. ಇಷ್ಟೇ ಮ್ಯಾಟ್ರು. ನೋಡು ಅಲ್ಲೇ ಬರ್ತಾನೆ ಅವ್ರೆ. ನೋಡಿಲ್ಲಿ ಹೆಂಗೆ ಅಂತ ನೋಡಿದವ್ರು ಬಾಳು. ಇದೇ ಬಾಳು ನೋಡು. ಮತ್ತೆ ಹೆಂಗೆ ಹೇಳ್ಕೊಂಡು ಹೋಯ್ತಾರೆ. ಒಬ್ಬ ಹೋದ ಅಂದರೆ ಅದೇನೋ ಕೋತಿ ತಾನು ಕೆಡ್ದಲ್ಲ ಒನ ಕೆಡ್ತದೆ ಅಂತ ಹೇಳ್ತಾರಲ್ಲ, ಅದೇ ಥರ ಒಬ್ಬ ಹೋದ ಅಂದರೆ ಅವನಿಂದ ಎಲ್ಲ ಪಾಲು ಹಿಡ್ಕೊಂಡು ಹೋಯ್ತಾ ಇರೋದೇನೆ. ಈ ಸರ್ಕಲಲ್ಲಿ ಜಾಮ್ ಆಗಿರೋದು. ಅಲ್ಲಿ ಗಾಡಿ ಕಟ್ಟಾಗಲ್ಲ ಅಂತ ಗೊತ್ತಿದ್ದು ಅಲ್ಲ ಬಸ್ನವ್ರು ನೋಡಿ ಯಾವ ಥರ ಮಾಡ್ತಾರೆ. ಅದ್ರ ಹಿಂದ್ಗಡೆ ಮಹೇಂದ್ರ ಗಾಡಿ ನೋಡಿ ಅಲ್ಲೇ ನುಗ್ಗಾಡ್ತಾರೆ. ಕಟ್ಟಾಗಲ್ಲ ಅಂತ ಗೊತ್ತಿದ್ರು ಸಾಕು, ಏನಿಲ್ಲ ಒಂದು ನುಗ್ಬಿಡೋದಷ್ಟೇ ಕೆಲಸ. ಈ ಕಡೆಯಿಂದ ಬರೋ ಗಾಡಿಗಳು ಇದು ಗೋಕರ್ಣದಿಂದ ಬರುತ್ತೆ ನೋಡಿ ಹೆಂಗೆ ಅಂತ ನೋಡ್ತಾ ಇರಿ. ಇಲ್ಲೇ ಅರ್ಧ ಜಾಮ್ ಆಗೋದು. ಅವ್ರಿಗೆಲ್ಲ ನುಗ್ಗಕ್ಕಾಗಲ್ಲ ಅಂದ್ರೆ ನಾನು ನುಗ್ದೆ, ಬಸ್ನಾನು ಬಿಡಲಿಲ್ಲ ನೋಡಿ. ಈ ಕಡೆ ಜಾಮ್ ಆಗಿರೋದು ನೋಡಿದ್ರ. ಈ ಕಡೆ ಹೆಂಗೆ ಜಾಮ್ ಆಗೈತೆ, ಫುಲ್ಲು ಜಾಮ್. ಎಷ್ಟು ದೂರ ಜಾಮು ಗೊತ್ತಿಲ್ಲ. ಫುಲ್ ಏಕ ಜಾಮೆ. ಏನಕ್ಕೆ ಜಾಮ್ ಆಗಿರೋದಂತ ಗೊತ್ತಿಲ್ಲ. ಓ ಆ ಟರ್ನಿಂಗು ಜಂಕ್ಷನ್ ಇರೋದ್ರಿಂದ ಆ ಕಡೆಯಿಂದ ಈ ಕಡೆಯಿಂದ ಇವತ್ತು ಭಾನುವಾರ ಬೇರೆ ಅಲ್ವಾ, ಎಲ್ಲ ಟ್ರಿಪ್ ಗಾಡಿಗಳು ಇವೆಲ್ಲ ನೋಡಿ. ಎಲ್ಲ ಟ್ರಿಪ್ ಗಾಡಿಗಳು ಜಾಮ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಇಷ್ಟೇ ಬೇರೆ ಏನಿಲ್ಲ. ಆಕ್ಸಿಡೆಂಟು ಆಗಿಲ್ಲ, ಏನೂ ಆಗಿಲ್ಲ. ಆ ಕಡೆಯಿಂದ ಬರೋ ಕಟ್ಟಾಗಲ್ಲ, ಈ ಕಡೆಯಿಂದ ಹೋಗೋರು ಇವ್ರಿಗೂ ದಾರಿ ಬಿಡಲ್ಲ, ಇವರೆಲ್ಲ ದಾರಿ ಬಿಡ್ದೇ ಜಾಮ್ ಮಾಡ್ಕೊಂಡು ಕೂತಿರೋದಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. ಓ ಇದು ಇನ್ನೂ ಎಷ್ಟು ದೂರದವರೆಗೂ ಹೋಯ್ತದಪ್ಪ ಜಾಮು.
ಹೋಗು 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 ಹೋಯ್ತಾರು ಹಂಗೆ ಮೀನಿನ ಗಾಡಿ. ನೋಡಿದ್ರ ಜಾಮು ಇನ್ನೂ ಐತೆ. ಇಷ್ಟೊತ್ತಿಗೆ ನಾನು ಘಾಟ್ ಎಂಟ್ರ್ ಆಗ್ಬಿಡ್ತಿದ್ದೆ ಜಾಮ್ ಆಗಲಿಲ್ಲ ಅಂದಿದ್ರೆ. 7 ಕಾಲಿಗೆಲ್ಲ ಆರಾಮಾಗಿ ಘಾಟ್ ಹತ್ಸ್ಬಿಟ್ಟಿದ್ದೆ. ಈಗ 6:45 ಆಗೋಯ್ತು. ಇಲ್ಲಿಗೆ ಕ್ಲಿಯರ್, ಇಲ್ಲಿ ಕ್ಲಿಯರ್. ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಆಮಾಗ ಕಾರಣ ಏನಂದ್ರೆ ಇದೆ ನೋಡಿ, ಇದೊಂದು ಗಾಡಿ ಬಂದಿದೆ ನೋಡಿ, ಇಡೀ ಉದ್ದ ರೋಡ್ ಉದ್ದ ಅದೇ ಗಾಡಿನೇ ಬೇಕೇನಪ್ಪ ನೋಡಿ. ಇಲ್ಲಿ ಹೆಂಗಿದೆ ಅಂತ. ರೋಡ್ ಪೂರ್ತಿ ಅದಕ್ಕೆ ಬೇಕೇನಪ್ಪ, ಅದಕ್ಕಾಗಿ ಜಾಮ್ ಆಗಿರೋದು. ಆ ಕಡೆ ಈ ಕಡೆ ಎಲ್ಲ ಕಡೆ ರೋಡ್ಗಳು ಬಂದ್ ಮಾಡ್ಬಿಡವ್ರೆ, ಹಂಗಾಗಿ ಫುಲ್ ಜಾಮ್ ಆಗ್ಬಿಡೈತೆ. ಈಗಿಲ್ಲ ಸ್ವಲ್ಪ ಸೈಡಲ್ಲಿ ಜಾಗ ಸಿಕ್ಕೈತೆ, ಸೈಡ್ಗೆ ಹಾಕ್ಸ್ಬಿಡೋರು ಅದನ್ನ. ಇನ್ನು ಅದನ್ನ ಯಾವ ಟೈಮ್ ತೊಗೊಂಡೋಗ್ಬೇಕು, ಈಗ ಅದು ಹೋದ್ರೆ ಸೆಂಟ್ರ್ ರೋಡ್ಗೆ ಹೋಗ್ಬೇಕದು. ಅದು ಹೆಂಗೆ ಈ ರೋಡಿಗೆ ತಗೊಬಂದಾನೆ, ಆ ಘಾಟೆಲ್ಲ ಹೆಂಗೆ ಇಳಿಸ್ಕೊಬಂದ ಯಲ್ಲಾಪುರ ಘಾಟು. ಯಾಕಂದ್ರೆ ಅವನು ಒಬ್ಬ ಹೋದ್ರೆ ಆಪೋಸಿಟ್ ಗಾಡಿನೂ ಬರೋಂಗಿಲ್ಲ, ಹಿಂದೆಯಿಂದ ಗಾಡಿನೂ ಬರೋಂಗಿಲ್ಲ, ರೋಡೆಲ್ಲ ಬಂದ್ ಮಾಡೇ ಬಿಡ್ಬೇಕು, ಆ ಥರ ಐತದು. ಏನು ಮಾಡೋಕ್ಕಾಗಲ್ಲ ಬರ್ರಿ.